ಫ್ರೆಂಡ್ಸ್, ನಿಮಗೆ ಚಪಾತಿ ನೀಟಾಗಿ ಮೆತ್ತಗೆ ಆಮೇಲೆ ಪದರಾಗಿ ಬರಬೇಕಂದ್ರೆ ಈ ಟಿಪ್ನ ಫಾಲೋ ಮಾಡ್ಕೊಳ್ರಿ. ಒಂದು ಸ್ವಲ್ಪ ಹಿಟ್ಟು ತೊಗೊತೀರಲ್ಲ, ಅದ್ರ ಮೇಲೆ ನೀಟಾಗಿ ಎಣ್ಣೆ ಹಚ್ಕೊರಿ. ಎಣ್ಣೆ ತುಪ್ಪ ಅಥವಾ ಯಾವುದಾದ್ರೂ ಹಚ್ಕೋಬೋದು. ಹಚ್ಕೊಂಡು ಅದ್ರ ತುಂಬ ನೀಟಾಗಿ ಹಿಟ್ಟನ್ನು ಹಚ್ಚಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಮತ್ತು ಎಣ್ಣೆ ಹಚ್ಚಿ ಮತ್ತು ಈ ಥರ ಹಿಟ್ಟು ಹಚ್ಚಿ ನಾವು ಲಟ್ಟಿಸೋದ್ರಿಂದ ನಮ್ಮ ಚಪಾತಿ ಪದರವಾಗಿ ಚೆನ್ನಾಗಿ ಮೇಲೆ ಮೆತ್ತಗೂ ಕೂಡ ಬರುತ್ತೆ. ಸೊ ಹಿಟ್ಟು ಅಷ್ಟೇ ಭಾಳ ಗಟ್ಟಿ ಮಾಡಿರಬಾರ್ದು, ಸ್ವಲ್ಪ ಸಾಫ್ಟಾಗಿ ಇರಬೇಕು. ಎಷ್ಟು ಸಾಫ್ಟಾಗಿರುತ್ತೋ ನಮ್ಮ ಚಪಾತಿ ಅಷ್ಟು ಮೆತ್ತಗೆ ಬರ್ತವೆ. ಇದನ್ನ ನೀವು ಎಣ್ಣೆ ಬದಲು ತುಪ್ಪನೂ ಹಚ್ಕೋಬೋದು. ಸೊ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತವದ ಮೇಲೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ತಾ ಹೋದರೆ ಉಬ್ಬಿನೂ ಬರುತ್ತೆ, ಆಮೇಲೆ ಉಬ್ಬಿನೂ ಬರುತ್ತೆ ಮತ್ತು ಪದರಾಗಿ ನೀಟಾಗಿಯೂ ಬರುತ್ತೆ. ಸೊ ನೋಡ್ಬೋದು ನೀವು, ಚಪಾತಿ ಒಳಗಿನ ಪದರ ಎಲ್ಲ ಎದ್ದೇಳ್ತಾ ಇದೆ. 2 ರಿಂದ 3 ಲೇಯರ್ ಆರಾಮಾಗಿ ಬರುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ಟಿಪ್ಪನ್ನು ನೀವು ಫಾಲೋ ಮಾಡಿರಿ.